ರಾಯಬಾಗ ಕೋರ್ಟ್ ಬಳಿ ಕೆಆರ್ಟಿಸಿ ಬಸ್ ಟೈರ್ ಬ್ಲಾಸ್ಟ್, ಮಹಿಳಾ ಕಂಡಕ್ಟರ್ಗೆ ಗಾಯ, ತಪ್ಪಿದ ಭಾರೀ ದುರಂತ. ಹುಕ್ಕೇರಿಯಿಂದ ರಾಯಬಾಗಕ್ಕೆ ಬರುತ್ತಿದ್ದ ಕೆಆರ್ಟಿಸಿ ಬಸ್ನ ಟೈರ್ ಹಠಾತ್ ಬ್ಲಾಸ್ಟ್ ಆದ ಘಟನೆ ರಾಯಬಾಗ್ ಕೋರ್ಟ್ ಹತ್ತಿರ ನಡೆದಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದ ಯಾವುದೇ ಪ್ರಯಾಣಿಕರಿಗೆ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಸ್ಫೋಟದ ತೀವ್ರತೆಗೆ ಬಸ್ನಲ್ಲಿದ್ದ ಮಹಿಳಾ ನಿರ್ವಾಹಕಿಗೆ ಗಂಭೀರ ಗಾಯಗಳಾಗಿವೆ. ಹುಕ್ಕೇರಿಯಿಂದ ರಾಯಬಾಗದತ್ತ ಬರುತ್ತಿದ್ದ ಸಾರಿಗೆ ಸಂಸ್ಥೆಯ ಬಸ್ ರಾಯಬಾಗ್ ನ್ಯಾಯಾಲಯದ ಸಮೀಪ ಬರುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಕಂಡಕ್ಟರ್ ಸೈಡಿನ ಟೈರ್ ತೀವ್ರ ಶಬ್ದದೊಂದಿಗೆ ಬ್ಲಾಸ್ಟ್ ಆಗಿದೆ. ಟೈರ್ ಸ್ಫೋಟಗೊಂಡ ರಭಸ ಮತ್ತು ತೀವ್ರತೆಗೆ ಮಹಿಳಾ ಕಂಡಕ್ಟರ್ ಕುಳಿತಿದ್ದ ಜಾಗದಲ್ಲೇ ಮೇಲಕ್ಕೆ ಎಸೆಯಲ್ಪಟ್ಟು ಬಲವಾಗಿ ಅಪ್ಪಳಿಸಿದ್ದಾರೆ. ಈ ಅಪಘಾತದಲ್ಲಿ ಮಹಿಳಾ ಕಂಡಕ್ಟರ್ ಅವರ 2 ಕಾಲುಗಳಿಗೆ ತೀವ್ರ ಸ್ವರೂಪದ ಪೆಟ್ಟು ಬಿದ್ದಿದೆ. ಘಟನೆ ಸಂಭವಿಸಿದ ತಕ್ಷಣ ಸ್ಥಳದಲ್ಲಿದ್ದ ಸಾರ್ವಜನಿಕರು ಮತ್ತು ಸಿಬ್ಬಂದಿ ಕೂಡಲೇ ಸ್ಪಂದಿಸಿ ಗಾಯಗೊಂಡ ಮಹಿಳಾ ಕಂಡಕ್ಟರ್ ಅವರನ್ನು ತಕ್ಷಣವೇ ರಾಯಬಾಗದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ಬಸ್ಸಿನಲ್ಲಿದ್ದ ಪ್ರಯಾಣಿಕರೆಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದು ದೊಡ್ಡ ಮಟ್ಟದ ಅನಾಹುತವೊಂದು ತಪ್ಪಿದಂತಾಗಿದೆ. ಟೈರ್ ಸ್ಫೋಟದ ತೀವ್ರತೆಗೆ ಬಸ್ನಲ್ಲಿದ್ದ ಪ್ರಯಾಣಿಕರು ಕೆಲ ಕಾಲ ಆತಂಕಗೊಳಗಾಗಿದ್ದರು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ 85 ನ್ಯೂಸ್ ಬಾಕ್ಸ್ ಕನ್ನಡ ಸುದ್ದಿ ವಾಹಿನಿಯನ್ನು. ಅಮ್ಮ ಹೆಂಗೈತ್ರಿ ಏನು ಈಗ ಹುಕ್ಕೇರಿಂದ ರಾಯಬಾಗ್ ಬರೋದಿದ್ರಿ. ರಾಯಬಾಗ್ ಬರೋದ್ನಾಗ ಹಿಂದಿನ ಟೈರ್ ಕಂಡಕ್ಟರ್ ಸೀಟ್ ತೆಳಗಿನ ಟೈರ್ ಒಡಿತು. ಒಡೆದ ಒಂದ್ ಸ್ವಲ್ಪ ಏನು ಎಬ್ಬಿಸಿ ಹೋಗಿತ್ತೇನ್ರಿ ಪೂರ್ತಿ ನಿಮ್ಗೆ? ಅದ್ರ ನೀವು ಅಷ್ಟೇ ಇದ್ರು ಮತ್ತೆ ಯಾರು ಇಲ್ಲ. ಯಾರು ಎಲ್ಲಿಂದ ಬರತ್ರಿ? ಹುಕ್ಕೇರಿಂದ ಹತ್ತನೇ ಹೊಂಟಿದ್ರು. ಈಗ ರಾಯಬಾಗ್ ಇಲ್ಲಿ ಕೋರ್ಟ್ ಹತ್ತಿರಿ ಇಲ್ಲೇ ಸಿಟಿ ಒಳಗಿದೆ. ಹಿಂದಿನ ಟೈರ್ ಹೊಡಿತಾರೆ. ಏನು ಇಷ್ಟ ಐತೇನ್ರಿ ಅಷ್ಟಿಗೆ? ಯಾರಿಗೇನ ಪ್ರಾಣ ಎಲ್ಲಿ ಕಾಲು ನೋವು ಐತೇನ್ರಿ? ಕಾಲು ನೋವು. ನಿಮ್ಮ ಹೆಸರು? ರೇಣುಕಾ ಪ್ರಕಾಶ್ ಬೆಳಗುಂದಿ. ಕಂಡಕ್ಟರ್